ಜಾತಿ ನಿಂದನೆ ಕೇಸು ದಾಖಲು ಮಾಡ್ತೇನೆ ಅಂತೇಳಿ ಧಮಕಿ ಹಾಕಿರ್ತಕ್ಕಂಥದ್ದು ನಾವು ಇವತ್ತು ಮಾನ್ವಿ ಗ್ರಾಮ ಪಂಚಾಯತ್ ನೌಕರರ ತಾಲೂಕಾ ಸಮಿತಿ ಮತ್ತು CITU ಉಗ್ರವಾಗಿ ಖಂಡಿಸ್ತದೆ. ಸಂಘಕ್ಕೆ, ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ, CITU ಒಬ್ಬ ಮೇಲಧಿಕಾರಿಗೆ ಸಿಬ್ಬಂದಿಯು ಬಾಕಿ ವೇತನ ಕೇಳಿದರೆ ತಪ್ಪೇನು? ಜಾತಿ ನಿಂದನೆ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದು ಎಷ್ಟು ಸರಿ? ಕೂಡಲೇ ಅಧಿಕಾರಿಯನ್ನ ಅಮಾನತು ಮಾಡಲು ಒತ್ತಾಯ. ಇಲ್ಲ ನಿನಗ ನನಗ ನೋಡು ಬಾಯಾಗ ಬೂಟ್ ಇಡ್ತೀನಿ ಮತ್ತೆ ಅಲ್ಲ ರೀ ಏನ್ ಮಾತಾಡಿದ್ ಹೇಳ್ರ ಅದನ್ನ ಏನ್ ಬೇಕಲ್ಲ ಅದಕ್ಕೆ ನಿನ್ನ ಅಟ್ರಾಸಿಟಿ ಮಾಡ್ತೀನಿ ತಡಿ ಮಗನೇ. ನಿನಗ ಸೊಕ್ಕ ಬಂದೈತಿ ಬರ್ತೀನಿ ತಡಿ. ನಿನ್ನ ಅಟ್ರಾಸಿಟಿ ಮಾಡ್ತೀನಿ ತಡಿ ಮಗನೇ. ನಿನಗ ಸೊಕ್ಕ ಬಂದೈತಿ ಬರ್ತೀನಿ ತಡಿ. ನಗರದ ತಾಲೂಕ್ ಪಂಚಾಯತ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CITU ತಾಲೂಕು ಘಟಕದ ವತಿಯಿಂದ ಜಿಲ್ಲಾ ಪಂಚಾಯತ್ ಶಿವರವರಿಗೆ ತಾಲೂಕ್ ಪಂಚಾಯತ್ ಯೋಜನಾಧಿಕಾರಿ ಶ್ರೀಧರ್ ಸ್ವಾಮಿರವರ ಮೂಲಕ ಅಭಿವೃದ್ಧಿ ಅಧಿಕಾರಿ ರಾಮಣ್ಣನವರ ನಡೆಗೆ ಕ್ರಮಕ್ಕೆ ಮನವಿಯನ್ನ ಸಲ್ಲಿಸಿದರು. ಒಬ್ಬ ಮೇಲಧಿಕಾರಿಯಾಗಿ PDO ರಾಮಣ್ಣ ತಮ್ಮ ಅಧೀನದಲ್ಲಿರುವಂತಹ ಪಂಚಾಯಿತಿಯ ಸಿಬ್ಬಂದಿ ಸೂಗಪ್ಪ ಮಾಡಿದ ಕೆಲಸಕ್ಕೆ ವರ್ಷಗಳ ಸಂಬಳ ಮಾಡಿಲ್ಲ. ಸಂಬಳ ಮಾಡಲು ಕೋರಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಾಯಲ್ಲಿ ಬೂಟು ಹಿಡಿವೆ ಎಂದು ಆವಾಜ್ ಹಾಕಿದ್ದು ಎಷ್ಟು ಸರಿ? ದಲಿತರ ರಕ್ಷಣೆಗಾಗಿ ಇರುವಂತಹ ಜಾತಿ ನಿಂದನೆ ಕೇಸ್ ಒಬ್ಬ ದಲಿತನಾಗಿ ಸಿಬ್ಬಂದಿಯ ಮೇಲೆ ದರ್ಪ ತೋರುವುದು ಸರಿಯಲ್ಲ. ಮಸ್ಕಿ ತಾಲೂಕಿನ ಪಾಮನ್ಕಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಸೇವೆ ಸಲ್ಲಿಸುತ್ತಿರುವ ಸುಗಪ್ಪ ಎನ್ನುವರಿಗೆ ಕಳೆದ 16 ತಿಂಗಳುಗಳಿಂದ ವೇತನ ನೀಡದೇ ಇರುವುದನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣನವರಿಗೆ ಕೇಳಿದ್ದೇ ತಪ್ಪ. ದರ್ಪ ತೋರಿದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಕೇಸ್ ಹಾಕುವುದು, ಬೆದರಿಸುವುದು ಎಷ್ಟು ಸರಿ? ಹಾ ನಮಸ್ಕಾರ ರೀ. ಸರ್ ಏನಾಯ್ತು ಸರ್ ಪೇಮೆಂಟ್ ಇಲ್ಲ? ಯಾವ್ದು? ಹಲೋ ಸಿಬ್ಬಂದಿ ಪೇಮೆಂಟ್ ಸರ್. ಹಾ ಸಿಬ್ಬಂದಿ ಪೇಮೆಂಟ್ ಸರ್. ಸಿಬ್ಬಂದಿ ಪೇಮೆಂಟ್ ಇನ್ನ ಯಾಡ್ ಮಾಡಿಲ್ಲ. ನೀವ್ ಹೇಳಿನಿ ಮಾಡಾಕ. ಹೇಳ್ರಿ ಸರ್. ಹಾ ಇವ್ನ ಯಾರು ನಮ್ಮ ಅದಾನಲ್ಲ ಆನಂದ್ ಹೇಳಿನಿ, ಇನ್ನ ಮಾಡಿಲ್ಲ. ಮಾಡಿದ್ರೆ ಆಗುತ್ತೆ. ಆನಂದ್ ಸರ್ ಹೇಳಿದ್ರಿ? ಹಾ ಆಯ್ತು ಶಿವಪ್ಪ ಮಾತಾಡ್ ನೋಡ್ರಿ. ಏನ್ ಒಳ್ಳೆ ಅದನ್ನೇ ಮತ್ತೆ ನಿಂದೇನು ಮತ್ ಅದೇ ಕರ್ತೇನೆ. ಮತ್ ಏನ್ ನಮಗ ಅದನ್ನ ಹಾಕ್ಬಿಟ್ರೆ ನಿಮ್ನೇನ್ ಕೇಳಕ್ ಬರ್ತೀವಿ ನಾವೇನ? ಏನ ಅಲ್ಲ ಈಗ ಆ ಸಂಬಳ ಹಾಕ್ಬಿಟ್ರೆ ಮತ್ತೇನ್ ಕೇಳಕ್ ಬರ್ತೀವಿ? ನಿಮ್ಮಂದ್ರೆ ಏನ್ ಆಸ್ತಿ ಕೇಳ್ತೇವೆ, ಏನ್ ಭಾಗ ಕೇಳ್ತೇವೆ? ನೀನ್ ಬಾಳ ಉದ್ದುದ್ ಮಾತಾಡ್ತೆ ಸುಗೆ. ನೀನ್ ಹೇಳ್ತೀನಿ ನೋಡ್ ಮತ್ತ. ಅಲ್ಲ ಉದ್ದದಕ್ ಮಾತಾಡಿದ್ ಏನ್ ಮಾತಾಡಿನಿ ಹೇಳ ನಾನು? ಹಾ ಉದ್ದದಕ್ ಏನ್ ಮಾತಾಡಿ ಹೇಳ? ಮೊನ್ನೆ ರಾತ್ರಿ ಹೆಂಗ ಬೆಳೆದಿ ಅದ ಅಧ್ಯಕ್ಷನ ಮನೆಗೆ ಏನನ್ ಕೇಳಕ್ ಮತ್ತೆ ಅಧ್ಯಕ್ಷನ ತಿಪ್ಲಕ್ಕ ಹೇಳ ನೀನನ್ ಹೇಳಪ್ಪ ಅಂತ ಹೇಳಿ ಬೇಟೆ. ಹಾ ಮತ್ ಏನ್ ಮಾಡಮ್ಮ ಹೇಳ? ನಾವ್ ಏನ್ ಮಾಡಿ ಹೇಳಿ ನಿನಗೆ? ಇಲ್ಲ ನಿನಗ ನನಗ ನೋಡು ಬಾಯಾಗ ಬೂಟ್ ಇಡ್ತೀನಿ ಮತ್ತೆ. ಅಲ್ಲ ರೀ ಏನ್ ಮಾತಾಡಿದ್ ಹೇಳ್ರ ಅದನ್ನ ಏನ್ ಬೇಕಲ್ಲ ಅದಕ್ಕೆ? ನಿನ್ನ ಅಟ್ರಾಸಿಟಿ ಮಾಡ್ತೀನಿ ತಡಿ ಮಗನೇ. ನಿನಗ ಸೊಕ್ಕ ಬಂದೈತಿ ಬರ್ತೀನಿ ತಡಿ. ನಿನ್ನ ಅಟ್ರಾಸಿಟಿ ಮಾಡ್ತೀನಿ ತಡಿ ಮಗನೇ. ನಿನಗ ಸೊಕ್ಕ ಬಂದೈತಿ ಬರ್ತೀನಿ. ಹುಡುಗಾಸು ಇವತ್ತು ಆ ಗ್ರಾಮ ಪಂಚಾಯತ್ ನೌಕರಿಗೆ ಬರ್ತಕ್ಕಂಥ ಸಂಬಳ ಸುಮಾರು 10, 15, 16 ತಿಂಗಳ 2 ವರ್ಷಗಟ್ಟಲೆ ಸಹ ಇವತ್ತೇನಪ್ಪ ನಿಂತಾಗ ಅವರು ಅನಿವಾರ್ಯವಾಗಿ ಕೇಳಬೇಕಾಗ್ತದೆ. PDO ಅವ್ರನ್ನ ಕೇಳಿ ಅವರು ಸಾಕಾಗಿ ಏನಪ್ಪ ಅಂದರೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಭೇಟಿಯಾಗಿ ಅಧ್ಯಕ್ಷರ ಗಮನಕ್ಕೆ ಏನಪ್ಪ ಅಂದರೆ ತರ್ತಾರೆ. ನಮ್ಮ ಪಗಾರ ಏನಪ್ಪ ಮಾಡಿಸ್ರಿ PDOಗಳು ಅಂತೇಳಿ ಏನಪ್ಪ ಆ ಎಲ್ಲ ಸಿಬ್ಬಂದಿ ಅಧ್ಯಕ್ಷರ ಹತ್ರ ಮತ್ತು ಸದಸ್ಯರುಗಳ ಹತ್ರ ವಿನಂತಿನ ಮಾಡಿಕೊಂಡಿರ್ತಾರ. ಆ ಒಂದು ಸಿಟ್ಟಿನಿಂದ ಆ ಒಂದು ಅಧ್ಯಕ್ಷರಿಗೆ ಇವರು ಹೇಳಿರೋದನ್ನು ಕುಪಿತಗೊಂಡಿರ್ತಕ್ಕಂಥ PDO ರಾಮಣ್ಣವರು ಸಿಬ್ಬಂದಿಗಳು ಅವರಿಗೆ ಫೋನ್ ಕರೆ ಮಾಡಿ ಸರ್ ನಮ್ಮ ವೇತನ ಏನಪ್ಪ ಮಾಡ್ರಿ ಅಂತೇಳಿ ಕೇಳಿಕೊಂಡಾಗ ಮಗನೇ ನೀನು ಏನೇನು ಮಾತಾಡ್ತಿಲ್ಲ, ನಿಂದು ಭಾಳ ಆಗ್ಯದ ಅಂತೇಳಿ ಸೂಗಪ್ಪ ಅಂತಕ್ಕಂಥ ಅಲ್ಲೇ ಒಬ್ಬ ಜವಾನ ಪಿಯೂನ್, ಅಲ್ಲಿ ಗ್ರಾಮ ಪಂಚಾಯತಿಯ ಪಿಯೂನ್ ಜವಾನರಾಗಿ ಕೆಲಸ ಮಾಡ್ತಕ್ಕಂಥ ಸೂಗಪ್ಪ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಬಾಯಲ್ಲಿ ಬೂಟಿಟ್ಟು ಹೊಡಿತೀನಿ ಮಗನೇ, ಜಾತಿ ನಿಂದನೆ ಕೇಸ್ ದಾಖಲೆ ಮಾಡ್ತೀನಿ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಏನಪ್ಪ ಧಮಕಿ ಹಾಕಿರ್ತಕ್ಕಂಥದ್ದು ನಿಜವಾಗಲು ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ತಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಜವಾನರಿಗೆ ಏನಪ್ಪ ಅಂದರೆ ಈ ರೀತಿಯಾಗಿ ಧಮಕಿ ಆಗ್ತಕ್ಕಂಥದ್ದು ಎಷ್ಟು ಸರಿ ಅಂತ ನಾವು ಇವತ್ತಿಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಬಂಧುಗಳೇ, ಈ ಒಂದು ಘಟನೆ ನಾವು ಉಗ್ರವಾಗಿ CITU ಖಂಡಿಸ್ತದೆ. ಇವತ್ತು ಏನು ಜಾತಿ ನಿಂದನೆ ಕೇಸ್, ಅಟ್ರಾಸಿಟಿ ಕೇಸ್ ಹಾಕಿ ಮಗನೇ ನಿನ್ನ ಮೆತ್ತಗೆ ಮಾಡ್ತೀನಿ,
ಅಂತಕ್ಕಂಥ ಧಮಕಿ ಆಗ್ತಕ್ಕಂಥದ್ದು ಏನಪ್ಪ ಅಂದಿಗಿನ ಇದೆ. ಇದು ಬಹಳ ವಿಷಾದದ ಸಂಗತಿ. ಈ ಬೆಳವಣಿಗೆಗೆ ಮಟ್ಟ ಹಾಕಲು ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಸೇವೆಯಿಂದ ಅಮಾನತು ಮಾಡಬೇಕು ಹಾಗೂ ಸುಗಪ್ಪರವರಿಗೆ ಬಾಕಿ ವೇತನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆಂಜನೇಯ ಗೋರ್ಕಲ್, ಮಹಮ್ಮದ್, ಅಂಬಣ್ಣ, ರುದ್ರಯ್ಯ ನಾಯ್ಕ್, ಸಿದ್ದಲಿಂಗಯ್ಯ, ಆಂಜನೇಯ, ವೆಂಕಟಗಿರಿ, ಸೋಮಪ್ಪ, ಗುರುಸಾಬ್, ಬಸವರಾಜ್, ವಿಜಯ್ ಸೇರಿದಂತೆ ಇನ್ನಿತರರು ಇದ್ದರು.